20 ಪ್ರಕರಣಗಳಲ್ಲೇ 14 ಪ್ರಕರಣಗಳು ಏನದಪ್ಪ ಅಂದ್ರೆ ಈ ಅಕ್ರಮ ಗಣಿಗಾರಿಕೆ ಈಗ ಸಂಬಂಧಿಸಿದವ ಇವೆಲ್ಲನೂ ಏನಪ್ಪ ಅಂದರೆ ಎನ್ಕ್ವೈರಿ ಆಗಿ ಇದರಲ್ಲಿ ಭಾಗಿಯಾದವರ ಶಿಕ್ಷೆ ಆದ್ರೆ ಅವರಿಂದ ಏನು ಇಲ್ಲಿವರೆಗೆ ಹೊಡೆದಿದ್ದಾರೆ ಇವರು ಅದು ದುಡ್ಡು ವಸೂಲಿ ಆದ್ರೆ ಇದೊಂದು ಪವಾಡನ ಆಗ್ತದನ ಇಲ್ಲಿ ಅನ್ನುವಂಥ ಪ್ರಶ್ನೆ. ಆದರೂ ಒಂದಿಷ್ಟಾದರೂ ಇವತ್ತು ಶಿಕ್ಷೆ ಆಗ್ಯದ, ನಾವೆಲ್ಲರೂ ಹೌದಪ್ಪ ಒಂದಿಷ್ಟು ಸಮಾಧಾನ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಅದು. ಆದ್ರೆ ಇದು ಒಂದರಿಂದ ಸಮಾಧಾನ ಅಲ್ಲ. ಇಂಥ ನೂರಾರು SI ಹಿರೇಮಠರು, ನೂರಾರು ಟಪಾಲ್ ಗಣೇಶರು, ಇನ್ನೂ ಅನೇಕ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ. ನಮ್ಮ ಸಂತೋಷ್ ಹೆಗಡೆ ಅವರು ಇವರೆಲ್ಲರೂ ಕೂಡಿದರೆ ಇನ್ನೂ ಅನೇಕ ಒಳ್ಳೆಯ ಕೆಲಸಗಳಾಗ್ಬೋದು. ಆದರೆ ಅಂಥ ಪ್ರಾಮಾಣಿಕ ಬರಬೇಕಲ್ವ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಅದು ಯಾವಾಗ ಬರ್ತಾರೋ, ಇಡೀ ವ್ಯವಸ್ಥೆ ಯಾವಾಗ ಬದಲಾಗ್ತದೋ ಯಾರಿಗೆ ಗೊತ್ತು ಅನ್ನೋಂಥ ಪರಿಸ್ಥಿತಿ ಇವತ್ತಾಗ್ಯದ. ಆದರೂ ಪ್ರಯತ್ನ ನಡೆದದ. ಸತ್ಯಕ್ಕೂ ಅಸತ್ಯಕ್ಕೂ, ಕಳ್ಳತನಕ್ಕೂ ಸತ್ಯತನಕ್ಕೂ ಹೋರಾಟ ನಿರಂತರ ಇರ್ತದೆ. ಆ ದಿಶೆಯಲ್ಲಿ ನಾವು ಇವತ್ತು ನೆನಪಿಸ್ಬೇಕಾಗಿದ್ದು ಮತ್ತು SI ಹಿರೇಮಠರು, ಅವ್ರ ಜೊತೆಗಾರರು ಮತ್ತು ನಮ್ಮ ಸಂತೋಷ್ ಹೆಗಡೆ ಅವರು, ಇವರೆಲ್ಲರ ಸಾಹಸದಿಂದ ಒಂದಿಷ್ಟು ಶಿಕ್ಷೆ ಆಗ್ಯದ. ಇನ್ನೂ ಪೂರ್ಣ ಪ್ರಮಾಣದಿಲ್ಲ. ಅದು ಯಾವಾಗ ಆಗ್ತದೆ ಗೊತ್ತಿಲ್ಲ. ಯಾವಾಗ 14 ಗಣಿ ಕೈಗಾರಿಕೆದ್ದು ಮತ್ತು ಇನ್ನು 6 ಉಳಿದ ಪ್ರಕರಣಗಳು ಅಪರಾಧಿ ಪ್ರಕರಣಗಳು ಇವೆಲ್ಲನೂ ಸಿದ್ಧದಾಗ ಇದು ಒಂದೇನೋ ಎಂಡ್ ಆಗ್ಬೋದು. ಮತ್ತು ಇವ್ರ ಕಡೆಯಿಂದ ನಿಶ್ಚಿತದ ರೆಡ್ಡಿಯಿಂದ ನಮಗಾದಂಥ ಕರ್ನಾಟಕ ಅಂತ ನಷ್ಟವನ್ನು ನಾವು ತುಂಬಿಸಿಕೊಳ್ಳಲೇಬೇಕಾದಂಥದ್ದು ಅನಿವಾರ್ಯತೆ ಅಂತ ಹೇಳ್ತಾ ನೆನಪು ಮಾಡ್ತಾ ಇನ್ನೂ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ವಿಚಾರ ಮಾಡ್ತಾ ಅದರಲ್ಲೂ SI ಹಿರೇಮಠ ಅಂತ ಹಿರಿಯರ ಸಲಹೆ ಸೂಚನೆ ತೆಗೆದುಕೊಂಡ ಮುಂದಿನ ಹೆಜ್ಜೆ ನಮ್ಮ ಸಿದ್ದರಾಮಯ್ಯ ಇಡ್ಬೋದಾ ಅನ್ನುವಂಥ ಇವತ್ತಿನ ಪ್ರಶ್ನೆ. ಆದರೆ ಎಲ್ಲರೂ ನಾವು ಮಾಡಿದ್ದೀವಿ ಅನ್ನುವಂಥ ಗುಂಗಿನಲ್ಲಿರುವುದರಿಂದಾಗೆ ಇದು ಅಲ್ಲೇ ಉಳಿಬೋದು. ಬೇಡ ಇವರು ನಾವು ಹಂಗೆ ಮುಂದೆ ಹೋಗೋದಕ್ಕೆ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಮೌನ ವಹಿಸ್ಬೋದು. ಯಾರಿಗೆ ಗೊತ್ತು ಏನಾಗ್ತದೆ ಅಂತೇಳಿ. ಒಟ್ಟಲ್ಲೇ ನಾವು ಇವತ್ತು ಥ್ಯಾಂಕ್ಸ್ ಹೇಳಬೇಕಾಗಿದ್ದು SI ಹಿರೇಮಠ ಮತ್ತು ಸಂತೋಷ್ ಹೆಗಡೆ ಅವರಿಗೆ, ಜೊತೆಗೆ ಟಪಾಲ್ ಗಣೇಶ್ ಅವರಿಗೆ, ಇನ್ನುಳಿದವರಿಗೆ ಅಂತ ಹೇಳ್ತಾ ಈ ಪ್ರಾಮಾಣಿಕ ಸಂಖ್ಯೆ ಭಾಳ ಕಡಿಮೆ ಅದ, ಅದು ಹೆಚ್ಚಾಗಲಿ ಅಂತ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಜನಾಂಗ ಈ ದಿಶೆಯಲ್ಲಿ ಹೋರಾಟ ಮಾಡಲಿ ಅಂತ ಮತ್ತೊಮ್ಮೆ ಹೋರಾಟ ಮಾಡಲಿ, ಪ್ರಾಮಾಣಿಕತೆಗೆ ಎದ್ದು ನಿಲ್ಲಿ ಅನ್ನುವಂಥ ಮಾತಾಡ್ತಾ ನಿಮಗೆ ಇದೆಲ್ಲ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಡಿ ವಂದನೆಗಳು.